MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಗಾಗಿ ಆಗ್ರಹಿಸಿ ಪ್ರತಿಭಟನಾಕಾರರನ್ನ ಮತ್ತೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ನಿರಂತರವಾಗಿ ಅದರ ಬಗ್ಗೆ ಪ್ರತಿಭಟನೆಗಳು ಆಗಾಗ ಆಗ್ತಾ ಇದೆ. ಆದರೆ ಇವತ್ತು ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆ ನಡೆಸೋಕೆ ಮುಂದಾಗಿದ್ರು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅನುಮತಿ ಇಲ್ಲದೆ ಪ್ರತಿಭಟನೆ ನಡೆಸಿದ್ದವ್ರನ್ನ ವಶಕ್ಕೆ ಪಡೆಯಲಾಗಿದೆ. ಅನುಮತಿಯನ್ನ ನಿರಾಕರಿಸಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೂ ಕೂಡ ಅಲ್ಲಿ ಜಮಾಯಿಸಿದ್ರು. ಸೊ ನಂತರ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಇದು ಧಾರವಾಡದಲ್ಲಿ ಆಗ್ತಿರುವಂತಹ ಪ್ರತಿಭಟನೆ. ಈಗ ಸರ್ಕಾರ ಈ SDA UPSC ಹುದ್ದೆ ಸೇರಿದ ಹಾಗೆ ಅನೇಕ ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಂಡಿಲ್ಲ. ಸೊ ಈಗ ತಡವಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ. ಆದರೂ ಕೂಡ ಬಹಳ ಆಮೆಗತಿಯಲ್ಲಿ ಸಾಗ್ತಿದೆ ಅದು ಅಂತ. ಆದರೆ ಕಳೆದ 5-6 ವರ್ಷಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದಿ ಪರೀಕ್ಷೆ ಅವರು ಪಾಸ್ ಮಾಡ್ಕೊಂಡಿದ್ದಾರೆ, ಅವೆಲ್ಲ ಕಾಯ್ತಿದ್ದಾರೆ. ಹಾಗಾಗಿ ಇದನ್ನ ಸತತವಾಗಿ ಮಾಡಿ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ನಾವು ನೋಡ್ತಾ ಇದ್ದೀವಿ ಈಗ ಪ್ರತಿಭಟನೆ ಹೇಗಾಗ್ತಿದೆ ಅಂತ. ಏನು ಪರ್ಮಿಷನ್ ಕೊಟ್ಟಿದ್ರೆ ಇದಕ್ಕೆ, ಜೊತೆಗೆ ಏನೆಲ್ಲ ಡಿಮ್ಯಾಂಡ್ಗಳನ್ನು ಇಡಲಾಗ್ತದೆ? ಯಾಕಂದರೆ ಈ ವಯೋಮಿತಿ ಅನ್ನೋದೊಂದು ಕಡೆ ಬರುತ್ತೆ, ಜೊತೆಗೆ ಸಾಕಷ್ಟು ಮಂದಿ ಪಾಸ್ ಆಗಿ ಬರ್ತಿದ್ದಾರೆ. ಅವರು ಕೂಡ ಎಷ್ಟು ಅಂತ ಕಾಯೋದು ಈ ಒಂದು ಹುದ್ದೆ ಸಿಗಬೇಕಾದ್ರೆ? ಅವಿನಾಶ್, ಏನು ಇವತ್ತು ಸುಮಾರು 10:30-11 ಗಂಟೆಗೆ ಇಲ್ಲೊಂದು ಪ್ರತಿಭಟನೆಯನ್ನು ಜನಸಾಮಾನ್ಯರ ವೇದಿಕೆ ಹಮ್ಮಿಕೊಂಡಿತ್ತು. ಈ ಒಂದು ಪ್ರತಿಭಟನೆಗೆ ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಬಂದು ಸೇರ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಈ ಒಂದು ಏನು ಹೋರಾಟಕ್ಕೆ ಪೊಲೀಸ್ ಇಲಾಖೆ ಏನು ಅನುಮತಿಯನ್ನು ನಿರಾಕರಿಸುತ್ತಿದ್ದ ಕಾರಣ ಸೆಪ್ಟೆಂಬರ್ 25ರಂದು ನಡೆದಂಥ ಒಂದು ಹೋರಾಟದ ಸಂದರ್ಭದಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳು ನಡೆದಿದ್ದು, ಈ ನೆಲೆಯಲ್ಲಿ ಈ ಒಂದು ಹೋರಾಟಕ್ಕೆ ಅವರು ಕೆಲವೊಂದು ಪ್ರಶ್ನೆಗಳನ್ನು ಸಂಘಟಕರಿಗೆ ಕೇಳಿದರು. ಆದರೆ ಅವರು ಸಮರ್ಪಕವಾದ ಉತ್ತರವನ್ನು ಕೊಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಹೋರಾಟಕ್ಕೆ ಅನುಮತಿಯನ್ನು ನಿರಾಕರಿಸಲಾಗಿತ್ತು. ಆದರೆ ನಾವು ನಿಮಗೆ
ಅದಕ್ಕೆ ಸೆಡ್ ಹೊಡೆದಾದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ. ನಮಗೆ ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕು. ಸುಮಾರು 2,84,000 ಹುದ್ದೆಗಳು ಖಾಲಿ ಇವೆ ರಾಜ್ಯದಲ್ಲಿ, ಅವುಗಳನ್ನು ಭರ್ತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಈ ಒಂದು ಜನಸಾಮಾನ್ಯರ ವೇದಿಕೆಗೆ ಸಾಕಷ್ಟು ಬೇರೆ ಬೇರೆ ಸಂಘಟನೆಗಳು ಕೂಡ ಸಾಥ್ ನೀಡಿದ್ವು. ಇದೇ ಸಂದರ್ಭದಲ್ಲಿ ಧಾರವಾಡದ ಶ್ರೀನಗರ ವೃತ್ತ ಇದೆ, ಇಲ್ಲಿಂದ ಈ ಒಂದು ಹೋರಾಟ ಆರಂಭವಾಗಬೇಕಿತ್ತು. ಆದರೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂಥ ಪೊಲೀಸ್ ಕಮಿಷನರ್ ಎನ್ ಶೇಷಕುಮಾರ್ ಅವರು ಇದಕ್ಕೆ ಒಂದು ಅನುಮತಿ ಸಿಕ್ಕಿಲ್ಲ. ಈ ನೆಲೆಯಲ್ಲಿ ಅಹಿತಕರ ಘಟನೆ ನಡೆದರೆ ಇದು ವಿದ್ಯಾರ್ಥಿ ಸಮೂಹಕ್ಕೆ ಕೆಟ್ಟ ಹೆಸರು, ಇದು ಉದ್ಯೋಗ ಆಕಾಂಕ್ಷಿಗಳಿಗೆ ಕೂಡ ಕೆಟ್ಟ ಹೆಸರು. ಈ ನೆಲೆಯಲ್ಲಿ ದಯವಿಟ್ಟು ನೀವು ಪ್ರತಿಭಟನೆ ಮಾಡಬೇಡಿ, ನಿಮ್ಮ ಮನವಿಯನ್ನು ನಂಬಿಕೊಡಿ, ನಾವು ಸರ್ಕಾರಕ್ಕೆ ಮುಟ್ಟಿಸ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಒಪ್ಪದ ಹೋರಾಟಗಾರರು ನಾವು ಪ್ರತಿಭಟನೆ ಮಾಡ್ತೀವಿ, ಹೋರಾಟವನ್ನು ಆರಂಭಿಸ್ತೀವಿ ಅಂದಾಗ ಅವರನ್ನು ಸುಮಾರು 50ಕ್ಕೂ ಹೆಚ್ಚು ಹೋರಾಟಗಾರರನ್ನು ಇದೀಗ ಬಂಧಿಸಿದ್ದಾರೆ. ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನೋಡಬಹುದು. ಇನ್ನೂ ಕೂಡ ಈ ಒಂದು ಘಟನೆ ನಡೆದು 15ರಿಂದ 20 ನಿಮಿಷ ಆಗಿದೆ, ಆದರೂ ಕೂಡ ಇಲ್ಲಿ ಇನ್ನೂ ಉದ್ವಿಗ್ನ ವಾತಾವರಣ ಇದೆ ಅಂತ ಹೇಳ್ಬೋದು. ಯಾಕಂದರೆ ಸುತ್ತಲೂ ಈ ಭಾಗದಲ್ಲಿ ಸುಮಾರು 60ರಿಂದ 70 ಸಾವಿರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಈಗಲೂ ಕೂಡ ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲೇ ಇದ್ದಾರೆ. ಇದು ನೋಡ್ತಾ ಇರ್ಬೋದು. ಎಲ್ಲರನ್ನೂ ಕೂಡ ಇನ್ನೂ ಕೂಡ ಇಲ್ಲೇ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಅಥವಾ ಉದ್ಯೋಗ ಆಕಾಂಕ್ಷಿಗಳು ಇಲ್ಲಿ ಬರದಂತೆ ನೋಡ್ಕೊಳ್ತಾಗ್ತಿದೆ. ಒಟ್ಟಿನಲ್ಲಿ ಈ ಒಂದು ಹೋರಾಟ ಆರಂಭಕ್ಕೂ ಮುಂಚೆ ಸುಮಾರು 50ಕ್ಕೂ ಹೆಚ್ಚು ಜನರನ್ನು ಬಂಧಿಸುವ ಮೂಲಕ ಈ ಒಂದು ಹೋರಾಟವನ್ನು ಇಲ್ಲಿಗೆ ನಿಯಂತ್ರಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದೀಗ ನೋಡ್ತಾ ಇರ್ಬೋದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ದೂರದಿಂದ ನೋಡ್ತಾ ಇದ್ದಾರೆ. ಅಂದರೆ ವಿದ್ಯಾರ್ಥಿಗಳು ಒಂದು ವೇಳೆ ಅರೆಸ್ಟ್ ಆದರೆ ಅವ್ರ ಮೇಲೆ ಕೇಸ್ ಆದರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯಕ್ಕೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರನ್ನು ಕೂಡ ಅವರಿಗೆ ತಿಳಿ ಹೇಳಿಬಿಟ್ಟು ಕಳಿಸುವ ಒಂದು ವ್ಯವಸ್ಥೆ ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ಇದೀಗ 50ಕ್ಕೂ ಹೆಚ್ಚು ಜನರನ್ನು ಇಲ್ಲಿ ಬಂಧಿಸಿ ಸಂಪೂರ್ಣವಾಗಿ ಈ ಒಂದು ವೃತ್ತವನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ ಪೊಲೀಸರು ಅಂತಲೇ ಹೇಳ್ಬೋದು. ಅವಿನಾಶ್, ಧನ್ಯವಾದ ನರಸಿಂಹಮೂರ್ತಿ. ಇದು ಈಗ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ನಡೆಸ್ತಾ ಇದ್ರು ಪೊಲೀಸ್ ಆಯುಕ್ತರು ಇಲ್ಲಿ ಮಾತನಾಡಿದ್ದಾರೆ. ಶಶಿಕುಮಾರ್, ಬನ್ನಿ ನೋಡೋಣ. ಸ್ಪಷ್ಟವಾಗಿ ಹೇಳಿದ್ದೀನಿ, ಇದು ಅನುಮತಿ ನಿರಾಕರಣೆ ಮಾಡಿರುವಂಥ ಸಂದರ್ಭದಲ್ಲಿ ಈ ರೀತಿ ಸೇರಬಾರ್ದು, ಅದು ಕಾನೂನು ಬಾಹಿರ ಆಗುತ್ತೆ. ಒಂದು. ಎರಡನೇದು, ಇಲ್ಲಿ ಪರಿಸ್ಥಿತಿ ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಅಥವಾ ಇಬ್ಬರು ಕಿಡಿಗೇಡಿಗಳು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರು ಅದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ. ನಿಮ್ಮ ಹೋರಾಟವನ್ನು ಯಾರಾದರೂ ಲಾಭ ತೊಗೊಳ್ಳೋವಂಥ ಪರಿಸ್ಥಿತಿ ಸಾಧ್ಯತೆ ಇರುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಮತ್ತು ಸರ್ಕಾರ ಕೂಡ ಏನೆಲ್ಲ ಕ್ರಮ ಕೈಗೊಂಡಿದೆ ಅನ್ನೋಂಥದ್ದನ್ನು ಕೂಡ ಅವರಿಗೆ ತಿಳಿಸಿ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಲಾಯಿತು. ಅಷ್ಟಾಗಿಯೂ ಕೂಡ ಅವರಿಲ್ಲ, ನಾವು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ಹೋಗ್ತೀವಿ, ಮತ್ತು ಇಲ್ಲಿ ಸೇರಿರೋವಂಥವರೆಲ್ಲ ಹೋಗ್ತೀವಿ ಅನ್ನೋಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ, ದಾರಿಯುದ್ದಕ್ಕೂ 10 ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇದೆ, ಸಾವಿರಾರು ಜನ ವಿದ್ಯಾರ್ಥಿಗಳು ಆಕಾಂಕ್ಷಿಗಳಿದ್ದಾರೆ. ಅವರು ಎಲ್ಲ ಸೇರಿ ಪರಿಸ್ಥಿತಿ ಕೈಮೀರಿ ಹೋಗಬಾರ್ದು ಅನ್ನೋ ಒಂದು ಕಾರಣ ಇಟ್ಕೊಂಡು ಭಾಳ ಸ್ಪಷ್ಟವಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗಿಯೂ ಕೂಡ ಅವರು ಒಪ್ಪದೇ ಇದ್ದ ಪಕ್ಷದಲ್ಲಿ ಅವರನ್ನು ನಾವು ವಶಕ್ಕೆ ತೊಗೊಳ್ಳೋವಂಥದ್ದು, ಅಂದರೆ ಪ್ರಿವೆಂಟಿವ್ ಅರೆಸ್ಟ್ ಅಂತ ಏನು ಹೇಳ್ತೀವಿ, ಆ ವಶಕ್ಕೆ ತೊಗೊಳ್ಳೋವಂಥ ಕೆಲಸ ಮಾಡಿದ್ದೇವೆ. ನನ್ನ ಲೆಕ್ಕದಲ್ಲಿ ಸುಮಾರು ಒಂದು 30ರಿಂದ 35 ಜನನ ನಾವು ವಶಕ್ಕೆ ತೊಗೊಂಡಿದ್ದೀವಿ. ಅದರಲ್ಲಿ ವಿದ್ಯಾರ್ಥಿನಿಯರು ಮತ್ತು ಮಹಿಳಾ ಆಕಾಂಕ್ಷಿಗಳು ಕೂಡ ಕೆಲವರು ಇದ್ದಾರೆ. ಸೊ ಅವ್ರಿಗೆ ಏನು ಕಾನೂನು ರೀತಿ ಮುಂದಿನ ಪ್ರಕ್ರಿಯೆ ಇದೆ ಅದನ್ನು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH